Hare Krishna, Hare Krishna, Krishna Krishna, Hare Hare. ಶ್ರದ್ಧಾವಾನ್. ನಾನು ಭಕ್ತಿಯ ಸೇವೆಯನ್ನು ಮಾನದಂಡಗಳನ್ನು ಪಾಲಿಸುತ್ತೇನೆ ಮತ್ತು ಶ್ರೀ ಶ್ರೀ ಗಾಂಧರ್ವಿಕ ಗಿರಿಧಾರಿ ಮಹಾಪ್ರಭು ಶ್ರೀ ಶ್ರೀ ಗೌರನಿತ್ಯ ಹಾಗೂ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಪಡೆದು ಶ್ರದ್ಧಾವಾನಾಗಿ ಕೃಷ್ಣ ಚೇತನೆಯನ್ನು ಆಚರಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇನೆ, ಅಂದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೇತನೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ನಾನು ಭಕ್ತಿಯ ಸೇವೆಯ ಕೆಳಗಿನ ಮಾನದಂಡಗಳನ್ನು ಪಾಲಿಸುತ್ತೇನೆ ಮತ್ತು ಶ್ರೀ ಶ್ರೀ ಗಂಧರ್ವಿಕ ಗಿರಿಧಾರಿ ಮಹಾಪ್ರಭು ಶ್ರೀ ಶ್ರೀ ಗೌರನಿತಾಯಿ ಹಾಗೂ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಪಡೆದು ಶ್ರದ್ಧಾವಾನಾಗಿ ಕೃಷ್ಣ ಚೈತನ್ಯವನ್ನು ಆಚರಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 16 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ನೀಡಿರುವಂತೆ ಶ್ರೀಕೃಷ್ಣ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇನೆ, ಆದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ದಂಡವತ್ ಪ್ರಮಾಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ಶ್ರದ್ಧಾವಾನ್. ನಾನು ಭಕ್ತಿಯ ಸೇವೆಯ ಕೆಳಗಿನ ಮಾನದಂಡಗಳನ್ನು ಪಾಲಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಗಳಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇನೆ, ಅಂದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರದ್ಧಾವಾನ್. ನಾನು ಭಕ್ತಿ ಸೇವೆಯ ಕೆಳಗಿನ ಮಾನದಂಡಗಳನ್ನು ಪಾಲಿಸುತ್ತೇನೆ ಮತ್ತು ಶ್ರೀ ಶ್ರೀ ಗಾಂಧರ್ವಿಕ ಗಿರಿಧಾರಿ ಮಹಾಪ್ರಭು ಶ್ರೀ ಶ್ರೀ ಗೌರನಿತ್ಯ ಹಾಗೂ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಪಡೆದು ಶ್ರದ್ಧಾವಾನಾಗಿ ಕೃಷ್ಣ ಚೇತನೆಯನ್ನು ಆಚರಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇನೆ, ಅಂದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇನೆ, ಅಂದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಶ್ರದ್ಧಾವಾನ್. ನಾನು ಭಕ್ತಿಯ ಸೇವೆಯನ್ನು ಮಾನದಂಡಗಳನ್ನು ಪಾಲಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ನೆರವೇರಿಸುತ್ತೇವೆ. ಶ್ರೀಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯ ಸಭೆಯಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇವೆ, ಆದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣನ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ಭಕ್ತಿಯ ಸೇವೆಯ ಕೆಳಗಿನ
ಮಾನದಂಡನೆಗಳನ್ನು ಪಾಲಿಸುತ್ತೇನೆ ಮತ್ತು ಶ್ರೀ ಶ್ರೀ ಗಾಂಧರ್ವಿಕ ಗಿರಿಧಾರಿ ಮಹಾಪ್ರಭು ಶ್ರೀ ಶ್ರೀ ಗೌರನಿತ್ಯೈ ಹಾಗೂ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಪಡೆದು ಶ್ರದ್ಧಾವಾನಿ ಕೃಷ್ಣ ಚೈತನ್ಯವನ್ನು ಆಚರಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀಕೃಷ್ಣನ ಉಪದೇಶನೆಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಕ್ರಿಯಾ ಭಕ್ತನಾಗಿ ಇರುತ್ತೇನೆ. ಆದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮ್. ನಾನು ಭಕ್ತಿ ಸೇವೆಯ ಕೆಳಗಿನ ಮಾನದಂಡಗಳನ್ನು ಪಾಲಿಸುತ್ತೇನೆ ಮತ್ತು ಶ್ರೀ ಶ್ರೀ ಗಾಂಧರ್ವಿಕ ಗಿರಿಧಾರಿ ಮಹಾಪ್ರಭು ಶ್ರೀ ಗೌರನಿತೈ ಹಾಗೂ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಪಡೆದು ಶ್ರದ್ಧಾವಾನಾಗಿ ಕೃಷ್ಣ ಚೇತನೆಯನ್ನು ಆಚರಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀ ಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇನೆ. ಅಂದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಮಾತಾಜಿ ಆ್ಯಂಡ್ ಪ್ರಭುಜಿ. ಬದ್ಧತೆಗಳು. ಶ್ರದ್ಧಾವಾನ್. ನಾನು ಭಕ್ತಿಯ ಸೇವೆಯ ಕೆಳಗಿನ ಮಾನದಂಡಗಳನ್ನು ಪಾಲಿಸುತ್ತೇನೆ ಮತ್ತು ಶ್ರೀ ಶ್ರೀ ಗಾಂಧರ್ವಿಕ ಗಿರಿಧಾರಿ ಮಹಾಪ್ರಭು ಶ್ರೀ ಶ್ರೀ ಗೌರ ನಿತ್ಯೈ ಹಾಗೂ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಪಡೆದು ಶ್ರದ್ಧನಾಗಿ ಕೃಷ್ಣ ಚೇತನೆಯನ್ನು ಆಚರಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಸಕ್ರಿಯವಾಗಿ ಭಕ್ತನಾಗಿ ಇರುತ್ತೇನೆ. ಅಂದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿರುತ್ತೇನೆ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ದಂಡವಾದ ಪ್ರಣಾಮ್. ಶ್ರದ್ಧಾವಾನ್. ನಾನು ಭಕ್ತಿಯ ಸೇವೆಯ ಕೆಳಗಿನ ಮಾನದಂಡಗಳನ್ನು ಪಾಲಿಸುತ್ತೇನೆ ಮತ್ತು ಶ್ರೀ ಗಂಧರ್ವಿಕ ಗಿರಿಧಾರಿ ಮಹಾಪ್ರಭು ಶ್ರೀ ಶ್ರೀ ಗೌರನಿತೈ ಹಾಗೂ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಪಡೆದು ಶ್ರದ್ಧಾವಾನಾಗಿ ಕೃಷ್ಣ ಚೈತನ್ಯವನ್ನು ಆಚರಿಸುತ್ತೇನೆ. ನಾನು ಪ್ರತಿದಿನ ಕನಿಷ್ಠ 1 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುತ್ತೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ನೀಡಿರುವಂತೆ ಶ್ರೀಕೃಷ್ಣನ ಉಪದೇಶಗಳನ್ನು ಓದುತ್ತೇನೆ. ನಾನು ದೇವಾಲಯದ ಸಭೆಯಲ್ಲಿ ಸಕ್ರಿಯ ಭಕ್ತನಾಗಿ ಇರುತ್ತೇನೆ. ಅಂದರೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಕೃಷ್ಣ ಚೈತನ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತರ ಸಂಘವನ್ನು ಹೊಂದಿದ್ದೇನೆ. ಹರೇ ಕೃಷ್ಣ.